ಪ್ರೆಗ್ನೆನ್ಸಿ ನ್ಯೂಟ್ರಿಷನ್ ಎಂಬ ಸ್ಪೋಕನ್ ಟ್ಯುಟೋರಿಯಲ್ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ನಲ್ಲಿ ಸಂತಾನೋತ್ಪತ್ತಿಯ ವಯಸ್ಸು ಮತ್ತು ಗರ್ಭಧಾರಣೆಯ ಪೂರ್ವದ ಅವಧಿಯಲ್ಲಿ ಪೌಷ್ಟಿಕಾಂಶದ ಅವಶ್ಯಕತೆಗಳ ಬಗ್ಗೆ ನಾವು ಕಲಿಯುತ್ತೇವೆ. ಮೊದಲು ನಾವು ಪ್ರೋಟೀನ್ನೊಂದಿಗೆ ಪ್ರಾರಂಭಿಸೋಣ. ಸ್ನಾಯು ಅಂಗಾಂಶಗಳ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಪ್ರೋಟೀನ್ ಅಗತ್ಯವಿದೆ. ಇದು ಜೀವಕೋಶಗಳ ದುರಸ್ತಿ, ಮೂಳೆಗಳ ಬೆಳವಣಿಗೆ ಮತ್ತು ಕೀಲುಗಳಿಗೆ ಕೂಡ ಸಹಾಯ ಮಾಡುತ್ತದೆ. ರೋಗ ನಿರೋಧಕ ಶಕ್ತಿ ಮತ್ತು ಯಕೃತ್ನ ಆರೋಗ್ಯವನ್ನು ಕಾಯ್ದುಕೊಳ್ಳಲು ಇದು ಸಹಾಯ ಮಾಡುತ್ತದೆ ಮತ್ತು ಶಕ್ತಿಯನ್ನು ಸಹ ನೀಡುತ್ತದೆ. ಪ್ರೋಟೀನ್ ರಾಸಾಯನಿಕಗಳನ್ನು ತಯಾರಿಸುತ್ತದೆ. ಇವು ಜೀರ್ಣಕ್ರಿಯೆ, ದೇಹದಲ್ಲಿನ ವಿಷ ಪದಾರ್ಥಗಳನ್ನು ವಿಭಜಿಸುವುದು, ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸುವುದು ಮತ್ತು ಸಂದೇಶಗಳನ್ನು ಮೆದುಳಿಗೆ ಕಳಿಸಲು ಹಾಗೂ ಅಲ್ಲಿಂದ ಪಡೆಯಲು ಸಹಾಯ ಮಾಡುತ್ತದೆ. ಪ್ರೋಟೀನ್ನ ಕೊರತೆಯು ವಯಸ್ಸಿಗೆ ತಕ್ಕಂತೆ ಭ್ರೂಣದ ಬೆಳವಣಿಗೆ ಇಲ್ಲದಿರುವುದು, ಮಗುವಿನಲ್ಲಿ ಕುಂಠಿತವಾದ ಎತ್ತರ, ನೆನಪಿನ ಶಕ್ತಿ ಮತ್ತು ಮೋಟಾರ್ ಸ್ಕಿಲ್ಗಳು ಹಾಗೂ ಹೆಚ್ಚಿದ ಸೋಂಕಿನ ಅಪಾಯದ ಸಾಧ್ಯತೆ ಇವುಗಳನ್ನು ಉಂಟುಮಾಡುತ್ತದೆ. ವಯಸ್ಕರಲ್ಲಿ ಇದು ಚರ್ಮದ ಸುಕ್ಕುಗಟ್ಟುವಿಕೆ, ಕೂದಲು ಉದುರುವುದು, ದಣಿವು ಮತ್ತು ದೌರ್ಬಲ್ಯ, ಆಗಾಗ್ಗೆ ಅಂಟು ರೋಗಗಳು ಮತ್ತು ಸ್ನಾಯು ನಷ್ಟ ಇವುಗಳಿಗೆ ಕಾರಣವಾಗುತ್ತದೆ. ಕೆರಾಟಿನ್ ಎಂಬ ಮತ್ತೊಂದು ಪ್ರೋಟೀನ್ ಕೂದಲು, ಉಗುರುಗಳು ಮತ್ತು ಚರ್ಮದ ಪ್ರಮುಖ ಭಾಗವಾಗಿದೆ. ಪ್ರೋಟೀನ್ ಅಮೈನೋ ಆಮ್ಲಗಳು ಎಂಬ ವಿವಿಧ ಪದಾರ್ಥಗಳಿಂದ ತಯಾರಿಸಲ್ಪಟ್ಟಿದೆ. ಒಟ್ಟು 22 ಅಮೈನೋ ಆಮ್ಲಗಳು ಇರುತ್ತವೆ. ಅದರಲ್ಲಿ 9 ಅಮೈನೋ ಆಮ್ಲಗಳನ್ನು ಆಹಾರದಿಂದ ಪಡೆಯಬೇಕಾಗುತ್ತದೆ. ಈಗ ನಾವು ಸಂಪೂರ್ಣ ಪ್ರೋಟೀನ್ ಮತ್ತು ಅಪೂರ್ಣ ಪ್ರೋಟೀನ್ಗಳೆಂಬ 2 ವಿಧದ ಪ್ರೋಟೀನ್ಗಳನ್ನು ನೋಡೋಣ. ಈ ಮೊದಲೇ ಹೇಳಿದ ಎಲ್ಲ 9 ಅಮೈನೋ ಆಮ್ಲಗಳು ಪ್ರಾಣಿಜನ್ಯ ಪ್ರೋಟೀನ್ಗಳಲ್ಲಿ ಇರುತ್ತವೆ. ಅದಕ್ಕಾಗಿಯೇ ಪ್ರಾಣಿಜನ್ಯ ಪ್ರೋಟೀನ್ಗಳನ್ನು ಸಂಪೂರ್ಣ ಪ್ರೋಟೀನ್ಗಳೆಂದು ಹೇಳಲಾಗುತ್ತದೆ. ಆದರೆ ಸಸ್ಯಜನ್ಯ ಪ್ರೋಟೀನ್ಗಳಲ್ಲಿ ಈ 9 ಅವಶ್ಯಕ ಅಮೈನೋ ಆಮ್ಲಗಳಲ್ಲಿ ಕೆಲವು ಕಡಿಮೆ ಪ್ರಮಾಣದಲ್ಲಿ ಇರುತ್ತವೆ. ಉದಾಹರಣೆಗೆ, ಧಾನ್ಯಗಳಲ್ಲಿ ಲೈಸಿನ್ ಹಾಗೂ ದ್ವಿದಳ ಧಾನ್ಯಗಳಲ್ಲಿ ಮಿಥಿಯೋನಿನ್ ಕಡಿಮೆ ಪ್ರಮಾಣದಲ್ಲಿ ಇರುತ್ತವೆ. ಆದ್ದರಿಂದ ವಿವಿಧ ಸಸ್ಯಜನ್ಯ ಪ್ರೋಟೀನ್ಗಳನ್ನು ಒಟ್ಟಿಗೆ ಸೇರಿಸುವುದು ಬಹಳ ಮುಖ್ಯವಾಗಿದೆ. ಉದಾಹರಣೆಗೆ, ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳನ್ನು ಒಟ್ಟಾಗಿ ಸೇವಿಸಬೇಕು, ಏಕೆಂದರೆ ಇವೆರಡು ಸಾಕಷ್ಟು ಪ್ರಮಾಣದಲ್ಲಿ ಅಮೈನೋ ಆಮ್ಲಗಳನ್ನು ಒದಗಿಸುತ್ತವೆ. ಈಗ ನಾವು ಮತ್ತೊಂದು ಪ್ರಮುಖ ಪೋಷಕಾಂಶವಾದ ಕೊಬ್ಬಿನ ಬಗ್ಗೆ ಕಲಿಯುತ್ತೇವೆ. ಉತ್ತಮ ಆರೋಗ್ಯಕ್ಕಾಗಿ ಆಹಾರದಲ್ಲಿರುವ ಒಳ್ಳೆಯ ಕೊಬ್ಬುಗಳು ಮುಖ್ಯವಾಗಿದೆ. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನಂತಹ ಕೆಲವು ಕೊಬ್ಬುಗಳನ್ನು ದೇಹದಿಂದ ಉತ್ಪಾದಿಸಲು ಸಾಧ್ಯವಿಲ್ಲ. ಆದ್ದರಿಂದ ಅವುಗಳನ್ನು ಆಹಾರದಿಂದ ಪಡೆಯಬೇಕು. ಇವು ಹೃದಯದ ಆರೋಗ್ಯವನ್ನು ಕಾಪಾಡುತ್ತವೆ, ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ಗರ್ಭ ಧರಿಸುವ ಸಾಧ್ಯತೆಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ. ಅಲ್ಲದೆ ಮಗುವಿನ ಅಕಾಲಿಕ ಜನನದ ಅಪಾಯವನ್ನು ಸಹ ಕಡಿಮೆ ಮಾಡುತ್ತವೆ ಮತ್ತು ಮಗುವಿನ ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತವೆ. ಪ್ರೋಟೀನ್ ಮತ್ತು ಕೊಬ್ಬಿನ ಬಗ್ಗೆ ಕಲಿತ ನಂತರ ಈಗ ವಿಟಮಿನ್ ಎ ಬಗ್ಗೆ ಕಲಿಯುತ್ತೇವೆ. ವಿಟಮಿನ್ ಎ ಕಣ್ಣುಗಳ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ, ಜೀವಕೋಶಗಳ ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ, ಗರ್ಭಧಾರಣೆಯ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ಮತ್ತು ಅದರ ಮೊದಲು ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸುತ್ತದೆ. ವಿಟಮಿನ್ ಎಯಂತೆಯೇ ಇಡೀ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಜೀವನದ ಎಲ್ಲಾ ಹಂತಗಳಲ್ಲಿ ಮಹಿಳೆಯರ ಶಕ್ತಿ ಮತ್ತು ಆರೋಗ್ಯದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಎಲ್ಲ ಬಿ ವಿಟಮಿನ್ಗಳಲ್ಲಿ ಮೊದಲು ನಾವು ವಿಟಮಿನ್ ಬಿ6 ಎಂದರೆ ಪೈರಿಡಾಕ್ಸಿನ್ ಅನ್ನು ನೋಡೋಣ. ನರಮಂಡಲದ ಕಾರ್ಯನಿರ್ವಹಣೆಗೆ ವಿಟಮಿನ್ ಬಿ6 ಎಂದರೆ ಪೈರಿಡಾಕ್ಸಿನ್ ನ ಅಗತ್ಯವಿದೆ. ಇದು ಮೆದುಳಿನ ಬೆಳವಣಿಗೆಯನ್ನು ಸುಧಾರಿಸುತ್ತದೆ. ಅಲ್ಲದೆ ಗರ್ಭಧಾರಣೆಗೆ ಸಂಬಂಧಿತ ವಾಕರಿಕೆಗೆ ಇದು ಪರಿಹಾರವನ್ನು ನೀಡುತ್ತದೆ. ವಿಟಮಿನ್ ಬಿ12 ಮತ್ತೊಂದು ಪೋಷಕಾಂಶವಾಗಿದೆ. ಇದು ಫೋಲೇಟ್ ಮತ್ತು ಕೊಲಿನ್ಗಳೊಂದಿಗೆ ರಕ್ತಹೀನತೆ ಮತ್ತು ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ಗಳು ಜನನ ದೋಷಗಳಾಗಿವೆ. ಗರ್ಭಧಾರಣೆಯ ಮೊದಲ ತಿಂಗಳಲ್ಲಿ ರೂಪುಗೊಳ್ಳುವ ಮಗುವಿನ ಬೆನ್ನು ಮೂಳೆಯ ಮತ್ತು ಕೇಂದ್ರ ನರಮಂಡಲದ ಮೇಲೆ ಇದು ಪರಿಣಾಮ ಬೀರುತ್ತದೆ. ಗಮನಿಸಿ, ನ್ಯೂರಲ್ ಟ್ಯೂಬ್ ಮೆದುಳು ಮತ್ತು ಬೆನ್ನು ಮೂಳೆಯಾಗಿ ಬೆಳೆಯುವ ಭ್ರೂಣದ ಒಂದು ಭಾಗವಾಗಿದೆ. ಆದ್ದರಿಂದ ಗರ್ಭಧಾರಣೆಯ ಮೊದಲು ದೇಹದಲ್ಲಿ ಸಾಕಷ್ಟು ಫೋಲೇಟ್, ವಿಟಮಿನ್ ಬಿ12 ಮತ್ತು ಕೊಲಿನ್ಗಳನ್ನು ಹೊಂದಿರುವುದು ಮುಖ್ಯವಾಗಿದೆ. ವಿಟಮಿನ್ ಬಿ12 ನ ಕೊರತೆಯು ರಕ್ತಹೀನತೆ, ಬಂಜೆತನ ಮತ್ತು ಗರ್ಭಪಾತಕ್ಕೆ ಸಹ ಕಾರಣವಾಗುತ್ತದೆ. ಈಗ ನಾವು ಫೋಲೇಟ್ ಎಂಬ ಮತ್ತೊಂದು ಪ್ರಮುಖ ಪೋಷಕಾಂಶದ ಬಗ್ಗೆ ಕಲಿಯುತ್ತೇವೆ. ವಿಟಮಿನ್ ಬಿ9 ಎಂದು ಸಹ ಪರಿಚಿತವಾಗಿರುವ ಫೋಲೇಟ್ ಶರೀರವು ಆರೋಗ್ಯಕರ ಹೊಸ ಜೀವಕೋಶಗಳನ್ನು ತಯಾರಿಸಲು ಸಹಾಯ ಮಾಡುತ್ತದೆ. ಈ ಜೀವಕೋಶಗಳು ಶ್ವಾಸಕೋಶದಿಂದ ಆಮ್ಲಜನಕವನ್ನು ದೇಹದ ಎಲ್ಲಾ ಭಾಗಗಳಿಗೆ ಒಯ್ಯುತ್ತವೆ. ಗರ್ಭಿಣಿಯರಲ್ಲಿ ಫೋಲೇಟ್ನ ಕೊರತೆಯು ರಕ್ತಹೀನತೆ ಹಾಗೂ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಎಂಬ ಮಿದುಳು ಮತ್ತು ಬೆನ್ನು ಮೂಳೆಯ ದೋಷಗಳಿಗೆ ಕಾರಣವಾಗುತ್ತದೆ. ಗಮನಿಸಿ, ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಅನ್ನು ಇದೇ ಟ್ಯುಟೋರಿಯಲ್ನಲ್ಲಿ ಈ ಮೊದಲೇ ವಿವರಿಸಲಾಗಿದೆ.
ಈಗ ನಾವು ಕಬ್ಬಿಣದ ಮಹತ್ವವನ್ನು ನೋಡೋಣ. ರಕ್ತದಲ್ಲಿ ಹಿಮೋಗ್ಲೋಬಿನ್ ತಯಾರಿಕೆ ಮತ್ತು ಭ್ರೂಣದ ಬೆಳವಣಿಗೆಗೆ ಕಬ್ಬಿಣದ ಅಗತ್ಯವಿದೆ. ಗರ್ಭಾವಸ್ಥೆಯಲ್ಲಿ ಕಡಿಮೆ ಮಟ್ಟದ ಹಿಮೋಗ್ಲೋಬಿನ್, ಅಧಿಕ ರಕ್ತದೊತ್ತಡ, ಅವಧಿಯ ಮುನ್ನ ಹೆರಿಗೆ, ಕಡಿಮೆ ಜನನ ತೂಕದ ಮಗು ಮತ್ತು ಗರ್ಭಪಾತ ಇವುಗಳಿಗೆ ಕಾರಣವಾಗಬಹುದು. ಇದಲ್ಲದೆ ಹಿಮೋಗ್ಲೋಬಿನ್ ಆಮ್ಲಜನಕವನ್ನು ಇತರ ಅಂಗಾಂಶಗಳು ಮತ್ತು ಜೀವಕೋಶಗಳಿಗೆ ಸಾಗಿಸಲು ಸಹಾಯ ಮಾಡುತ್ತದೆ. ಕಡಿಮೆ ಮಟ್ಟದ ಹಿಮೋಗ್ಲೋಬಿನ್ ಅಥವಾ ಕಬ್ಬಿಣವು ರಕ್ತಹೀನತೆಗೆ ಕಾರಣವಾಗುತ್ತದೆ. ಇದಲ್ಲದೆ ಮಹಿಳೆಯರಲ್ಲಿ ಮಾಸಿಕ ಮುಟ್ಟು, ಜಂತುಗಳ ಇರುವಿಕೆ, ಕಡಿಮೆ ಕಬ್ಬಿಣದ ಅಂಶವಿರುವ ಆಹಾರ ಹಾಗೂ ಆಹಾರದಲ್ಲಿಯ ಫೈಟಿಕ್ ಆಮ್ಲ ಮತ್ತು ಆಕ್ಸಲೇಟ್ಗಳ ಕಾರಣ ಕಳಪೆ ಹೀರಿಕೊಳ್ಳುವಿಕೆ ಈ ಕಾರಣಗಳಿಂದ ಕಬ್ಬಿಣವು ಕಡಿಮೆ ಇರಬಹುದು. ಫೈಟಿಕ್ ಆಮ್ಲ ಹಾಗೂ ಆಕ್ಸಲೇಟ್ಗಳನ್ನು ಕಡಿಮೆ ಮಾಡಲು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸಲು ನೆನೆಸುವಿಕೆ, ಮೊಳಕೆ ಬರಿಸುವುದು, ಹುರಿಯುವುದು ಮತ್ತು ಹುದುಗುವಿಕೆಯಂತಹ ಅಡಿಗೆ ವಿಧಾನಗಳನ್ನು ಬಳಸಿ. ಕಬ್ಬಿಣದ ಕೊರತೆ ಅರ್ಥಾತ್ ರಕ್ತಹೀನತೆಯ ಚಿಹ್ನೆಗಳು ದಣಿವು ಮತ್ತು ಶಕ್ತಿಹೀನತೆ, ಉಸಿರಾಟದ ತೊಂದರೆ, ಹೃದಯದ ಬಡಿತದಲ್ಲಿ ಹೆಚ್ಚಳ ಮತ್ತು ಕಾಂತಿಹೀನ ಚರ್ಮ ಆಗಿವೆ. ನೆನಪಿಡಿ, ಕಬ್ಬಿಣದೊಂದಿಗೆ ಯಾವಾಗಲೂ ವಿಟಮಿನ್ ಸಿ ಸಮೃದ್ಧ ಆಹಾರವನ್ನು ಸೇವಿಸಿ. ಇದು ಕಬ್ಬಿಣವನ್ನು ಹೀರಿಕೊಳ್ಳುವಲ್ಲಿ ಸಹಾಯ ಮಾಡುತ್ತದೆ. ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತದೆ ಮತ್ತು ಇದರಿಂದ ಸೋಂಕು ಕಡಿಮೆಯಾಗುತ್ತದೆ. ಈಗ ನಾವು ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಯ ಮಹತ್ವವನ್ನು ಕಲಿಯುತ್ತೇವೆ. ಕ್ಯಾಲ್ಸಿಯಂ ಮೂಳೆಗಳ ಬೆಳವಣಿಗೆಗೆ ಸಹಾಯ ಮಾಡುವುದರಿಂದ ಇದನ್ನು ಸೇವಿಸಲು ಸೂಚಿಸಲಾಗುತ್ತದೆ. ಮೂಳೆ ಮತ್ತು ಹಲ್ಲುಗಳ ಬೆಳವಣಿಗೆಗಾಗಿ ಭ್ರೂಣಕ್ಕೆ ಕ್ಯಾಲ್ಸಿಯಂನ ಅಗತ್ಯವಿದೆ. ಕ್ಯಾಲ್ಸಿಯಂನ ಕೊರತೆಯು ದುರ್ಬಲ ಮೂಳೆಗಳಿಗೆ ಕಾರಣವಾಗಬಹುದು. ಆದಾಗ್ಯೂ ದೇಹದಲ್ಲಿ ಕ್ಯಾಲ್ಸಿಯಂ ಅನ್ನು ಹೀರಿಕೊಳ್ಳಲು ವಿಟಮಿನ್ ಡಿ ಯ ಅಗತ್ಯವಿದೆ ಎಂದು ನೆನಪಿಡಿ. ಬೆಳಿಗ್ಗೆ 11 ರಿಂದ ಮಧ್ಯಾಹ್ನ 3 ನಡುವೆ 15 ರಿಂದ 20 ನಿಮಿಷ ಸೂರ್ಯನ ಬೆಳಕಿಗೆ ಮೈ ಒಡ್ಡುವುದು ವಿಟಮಿನ್ ಡಿ ಅನ್ನು ಪಡೆಯಲು ಉತ್ತಮ ಮಾರ್ಗವಾಗಿದೆ. ನಂತರ ನಾವು ಕೋಲಿನ್ ಬಗ್ಗೆ ಕಲಿಯುತ್ತೇವೆ. ಮಗುವಿನ ಮಿದುಳಿನ ಬೆಳವಣಿಗೆಗೆ ಕೋಲಿನ್ ಮುಖ್ಯವಾಗಿದೆ. ಇದು ನೆನಪಿನ ಶಕ್ತಿ ಮತ್ತು ಗಮನಿಸುವ ಅವಧಿಯನ್ನು ಹೆಚ್ಚಿಸುತ್ತದೆ. ಕೋಲಿನ್ನ ಕೊರತೆಯು ವಯಸ್ಕರಲ್ಲಿ ಫ್ಯಾಟಿ ಲಿವರ್, ಗರ್ಭಪಾತಗಳು ಮತ್ತು ಭ್ರೂಣದಲ್ಲಿ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಇವುಗಳಿಗೆ ಕಾರಣವಾಗುತ್ತದೆ. ನಾವು ಈಗ ಸತುವಿನ ಮಹತ್ವವನ್ನು ತಿಳಿಯೋಣ. ರೋಗ ನಿರೋಧಕ ಶಕ್ತಿ ಮತ್ತು ಜೀವಕೋಶಗಳ ಬೆಳವಣಿಗೆಗೆ ಸತುವು ಮುಖ್ಯವಾಗಿದೆ. ಇದು ದೇಹದಲ್ಲಿ ಆನುವಂಶಿಕ ವಸ್ತು ಮತ್ತು ಪ್ರೋಟೀನ್ ಅನ್ನು ತಯಾರಿಸಲು ಸಹಾಯ ಮಾಡುತ್ತದೆ. ಇದು ಗಾಯಗಳನ್ನು ವಾಸಿ ಮಾಡಲು ಸಹಾಯ ಮಾಡುತ್ತದೆ. ಅಲ್ಲದೆ ಮಹಿಳೆಯರಲ್ಲಿ ಇದು ಅಂಡೋತ್ಪತ್ತಿ ಮತ್ತು ಫಲವತ್ತತೆಗೆ ಸಹಕಾರಿಯಾಗಿದೆ ಮತ್ತು ಭ್ರೂಣದ ಬೆಳವಣಿಗೆಗೆ ಇದು ಮುಖ್ಯವಾಗಿದೆ. ಗಮನಿಸಿ, ಆಹಾರದಲ್ಲಿ ಸತುವಿನ ಕೊರತೆಯು ರುಚಿ ಮತ್ತು ವಾಸನೆಯನ್ನು ಗ್ರಹಿಸುವಲ್ಲಿ ಪರಿಣಾಮ ಬೀರುತ್ತದೆ. ತಾಯಿಯಿಂದ ಭ್ರೂಣಕ್ಕೆ ಪೋಷಕಾಂಶಗಳನ್ನು ಸಾಗಿಸುವ ಹೊಕ್ಕಳ ಬಳ್ಳಿಯ ಬೆಳವಣಿಗೆಯನ್ನು ಇದು ವಿಳಂಬಗೊಳಿಸುತ್ತದೆ. ಸತುವಿನ ಕೊರತೆಯು ಭ್ರೂಣದ ಬೆಳವಣಿಗೆಯ ಮೇಲೆ ಸಹ ಪರಿಣಾಮ ಬೀರುತ್ತದೆ ಮತ್ತು ಕಡಿಮೆ ಜನನ ತೂಕದ ಮಗುವಿಗೆ ಕಾರಣವಾಗುತ್ತದೆ. ಮತ್ತೊಂದು ಮಹತ್ವದ ಪೋಷಕಾಂಶವಾದ ಅಯೋಡಿನ್ ಅನ್ನು ಈಗ ನಾವು ನೋಡುತ್ತೇವೆ. ಥೈರಾಯ್ಡ್ ಗ್ರಂಥಿಯಿಂದ ತಯಾರಿಸಲ್ಪಡುವ ಥೈರಾಯ್ಡ್ ಹಾರ್ಮೋನ್ನ ಸಹಜ ಮಟ್ಟವನ್ನು ಕಾಯ್ದುಕೊಳ್ಳಲು ದೇಹಕ್ಕೆ ಅಯೋಡಿನ್ನ ಅಗತ್ಯವಿದೆ. ತಾಯಿಯಲ್ಲಿ ಅಯೋಡಿನ್ನ ಕೊರತೆಯು ಗರ್ಭಪಾತ ಮತ್ತು ಗರ್ಭದಲ್ಲಿಯೇ ಸತ್ತು ಹೋದ ಮಗು ಈ ಅಪಾಯಗಳಿಗೆ ಕಾರಣವಾಗುತ್ತದೆ. ಇದು ಮಗುವಿನಲ್ಲಿ ಜನನ ವಿರೂಪಗಳು, ಕಡಿಮೆ ಜನನ ತೂಕ, ಕುಂಠಿತ ಬೆಳವಣಿಗೆ ಮತ್ತು ಮಂದಬುದ್ಧಿಗೆ ಕಾರಣವಾಗಬಹುದು. ಮೆಗ್ನೀಷಿಯಂ ನರಮಂಡಲವನ್ನು ಶಾಂತಗೊಳಿಸಲು ಸಹಾಯ ಮಾಡುವ ಮತ್ತೊಂದು ಪೋಷಕಾಂಶವಾಗಿದೆ. ಮಿದುಳಿನಲ್ಲಿನ ರಕ್ತನಾಳಗಳನ್ನು ಸಡಿಲಗೊಳಿಸಿ ಸೆಳೆತ ಮತ್ತು ಮೈಗ್ರೇನ್ ತಲೆನೋವುಗಳನ್ನು ಇದು ತಡೆಯುತ್ತದೆ. ಆರೋಗ್ಯಕರ ರಕ್ತದೊತ್ತಡ ಮತ್ತು ಹೃದಯದ ಬಡಿತವನ್ನು ಸಹ ಇದು ಕಾಪಾಡುತ್ತದೆ. ಅಲ್ಲದೆ ಆನುವಂಶಿಕ ವಸ್ತುಗಳನ್ನು ತಯಾರಿಸಲು ಸಹಾಯ ಮಾಡುತ್ತದೆ ಮತ್ತು ಮೂಳೆಯ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ. ಉತ್ತಮ ಪೋಷಣೆಯ ಜೊತೆಗೆ ಆರೋಗ್ಯಕರ ಗರ್ಭಾವಸ್ಥೆಗಾಗಿ ಆಲ್ಕೋಹಾಲ್ ಅನ್ನು ದೂರವಿರಿಸುವುದು ಮುಖ್ಯವಾಗಿದೆ, ಏಕೆಂದರೆ ಇದು ಗರ್ಭಪಾತ ಅಥವಾ ದುರ್ಬಲ ಭ್ರೂಣಕ್ಕೆ ಕಾರಣವಾಗುವ ಸಾಧ್ಯತೆಗಳಿವೆ. ತಂಬಾಕು, ಸಿಗರೇಟು, ಡ್ರಗ್ಸ್ ತಾವೇ ನಿರ್ಧರಿಸಿ ಔಷಧಿ ತೆಗೆದುಕೊಳ್ಳುವುದು, ಸಕ್ಕರೆ, ಚಹಾ ಮತ್ತು ಕಾಫಿ, ಜಂಕ್ ಫುಡ್ ಮತ್ತು ಸಿಹಿ ಪಾನೀಯಗಳ ಅತಿಯಾದ ಬಳಕೆ ಇವುಗಳನ್ನು ತಪ್ಪಿಸಬೇಕು. ಈ ವಸ್ತುಗಳು ಸಂತಾನೋತ್ಪತ್ತಿಯ ಆರೋಗ್ಯ ಮತ್ತು ಗರ್ಭಧಾರಣೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತವೆ. ಗಮನಿಸಿ, ಗರ್ಭಧರಿಸುವ ಮೊದಲು ಶರೀರದ ತೂಕವನ್ನು ನಿರ್ವಹಿಸುವುದು ಸಹ ಮುಖ್ಯವಾಗಿದೆ. ಕಡಿಮೆ ತೂಕದ ಮಹಿಳೆಯರು ಸಣ್ಣ ಶಿಶುಗಳಿಗೆ ಅಥವಾ ಅವಧಿ ಪೂರ್ವ ಶಿಶುವಿಗೆ ಎಂದರೆ ಗರ್ಭಾವಸ್ಥೆಯ 7 ರಿಂದ 8 ತಿಂಗಳುಗಳಿಗೆ ಜನ್ಮ ನೀಡುತ್ತಾರೆ. ಅಂತಹ ಶಿಶುಗಳು ಅಕಾಲಿಕ ಮರಣದ ಅಪಾಯವನ್ನು ಹೊಂದಿರುತ್ತವೆ. ಆದರೆ ಹೆಚ್ಚಿನ ತೂಕವನ್ನು ಹೊಂದಿರುವ ಮಹಿಳೆಯರು ಗರ್ಭಾವಸ್ಥೆಯ ಮಧುಮೇಹ ಮತ್ತು ಹೆಚ್ಚಿನ ರಕ್ತದೊತ್ತಡದ ಅಪಾಯವನ್ನು ಹೊಂದಿರುತ್ತಾರೆ. ಅಲ್ಲದೆ ಇದು ನವಜಾತ ಶಿಶುವಿನ ತೊಂದರೆಗಳಿಗೆ ಕಾರಣವಾಗಬಹುದು.
ಆದ್ದರಿಂದ ಮಹಿಳೆಯರು ಗರ್ಭಧರಿಸುವ ಮೊದಲು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ಹೆಲ್ತ್ ಕೇರ್ ಕೊಡುವವರನ್ನು ಸಂಪರ್ಕಿಸಬೇಕು. ಇದರೊಂದಿಗೆ ಆರೋಗ್ಯಕರ ಸಮತೋಲಿತ ಸಸ್ಯಾಹಾರ ಮತ್ತು ಅಥವಾ ಮಾಂಸಾಹಾರವನ್ನು ಸೇವಿಸುವುದು ಬಹಳ ಮುಖ್ಯವಾಗಿದೆ. ಎಲ್ಲ ಪ್ರಾಣಿಜನ್ಯ ಆಹಾರಗಳು ಪ್ರೋಟೀನ್, ಒಮೆಗಾ 3 ಕೊಬ್ಬಿನಾಮ್ಲಗಳು, ವಿಟಮಿನ್ ಬಿ12, ವಿಟಮಿನ್ ಬಿ9, ಸತು, ಕಬ್ಬಿಣ, ಕ್ಯಾಲ್ಸಿಯಂ, ಕೋಲಿನ್ ಮತ್ತು ವಿಟಮಿನ್ ಡಿಗಳಲ್ಲಿ ಸಮೃದ್ಧವಾಗಿವೆ ಎಂಬುದನ್ನು ನೆನಪಿಡಿ. ಪ್ರಾಣಿಜನ್ಯ ಆಹಾರದ ಜೊತೆಗೆ ಸಸ್ಯಜನ್ಯ ಆಹಾರಗಳಾದ ಬೇಳೆಕಾಳುಗಳು, ರಾಗಿ, ಧಾನ್ಯಗಳು, ನಟ್ಸ್ ಮತ್ತು ಬೀಜಗಳು ರೋಗ ನಿರೋಧಕ ವ್ಯವಸ್ಥೆ, ಸ್ನಾಯುಗಳು, ಮೂಳೆಗಳು, ಯಕೃತ್ತು, ಕೂದಲು, ಚರ್ಮ, ಕಣ್ಣುಗಳು ಮತ್ತು ಮಿದುಳು ಇವುಗಳನ್ನು ರೂಪಿಸಲು ಸಹಾಯ ಮಾಡುತ್ತವೆ. ಇವುಗಳಲ್ಲದೆ ಮಗುವಿನ ಮೂಳೆಗಳು ಮತ್ತು ಹಲ್ಲುಗಳನ್ನು ರೂಪಿಸುವಲ್ಲಿ ಡೈರಿ ಉತ್ಪನ್ನಗಳು ಕೂಡ ಸಹಕಾರಿಯಾಗಿವೆ. ಪರ್ಯಾಯವಾಗಿ ಸೊಪ್ಪು, ತರಕಾರಿಗಳು ಮತ್ತು ಬೀಜಗಳಲ್ಲಿ ಸಹ ಕ್ಯಾಲ್ಸಿಯಂ ಸಮೃದ್ಧವಾಗಿದೆ. ಇವು ಮಗುವಿನ ಮೂಳೆಗಳು ಮತ್ತು ಹಲ್ಲುಗಳನ್ನು ರೂಪಿಸಲು ಸಹಾಯ ಮಾಡುತ್ತವೆ. ಸೊಪ್ಪು, ತರಕಾರಿಗಳಂತೆ ಹಣ್ಣುಗಳು ಸಹ ವಿಟಮಿನ್ ಸಿ ಯಲ್ಲಿ ಸಮೃದ್ಧವಾಗಿವೆ. ಇವು ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸಲು, ಕಬ್ಬಿಣವನ್ನು ಹೀರಿಕೊಳ್ಳಲು ಮತ್ತು ಸೋಂಕುಗಳನ್ನು ತಡೆಯಲು ಸಹಾಯ ಮಾಡುತ್ತವೆ. ಮಹಿಳೆಯ ಫಲವತ್ತತೆ ಮತ್ತು ಮಗುವಿನ ಬೆಳವಣಿಗೆಗಾಗಿ ಬೀನ್ಸ್, ನಟ್ಸ್ ಮತ್ತು ಬೀಜಗಳನ್ನು ಇತರ ಪ್ರಾಣಿಜನ್ಯ ಆಹಾರದೊಂದಿಗೆ ಸೇವಿಸಬೇಕು. ಮೀನು, ಡೈರಿ ಉತ್ಪನ್ನಗಳು, ಮೊಟ್ಟೆಗಳಂತ ವಿವಿಧ ಪ್ರಾಣಿಜನ್ಯ ಆಹಾರಗಳು ಸಹಜವಾಗಿ ಥೈರಾಯ್ಡ್ ಹಾರ್ಮೋನ್ ಅನ್ನು ಕಾಯ್ದುಕೊಳ್ಳಲು, ಬೆಳವಣಿಗೆಯನ್ನು ಸುಧಾರಿಸಲು ಮತ್ತು ದೈಹಿಕ ದೋಷಗಳನ್ನು ತಡೆಯಲು ಸಹಾಯ ಮಾಡುತ್ತವೆ. ನಟ್ಸ್ ಮತ್ತು ಬೀಜಗಳಲ್ಲಿ ಮೆಗ್ನೀಷಿಯಂ ಸಮೃದ್ಧವಾಗಿದೆ. ಇವು ನರಮಂಡಲದ ಕಾರ್ಯನಿರ್ವಹಣೆ ಮತ್ತು ಕಾಲಿನ ಸೆಳೆತವನ್ನು ತಡೆಗಟ್ಟಲು ಅವಶ್ಯಕವಾಗಿವೆ. ಇಲ್ಲಿಗೆ ನಾವು ಪ್ರೀ ಪ್ರೆಗ್ನೆನ್ಸಿ ನ್ಯೂಟ್ರಿಷನ್ ಟ್ಯುಟೋರಿಯಲ್ನ ಕೊನೆಗೆ ಬಂದಿದ್ದೇವೆ. ಈ ಸ್ಕ್ರಿಪ್ಟ್ನ ಅನುವಾದಕಿ ಐಐಟಿ ಬೊಂಬೈಯಿಂದ ಸಂಧ್ಯಾ ಪುಣೇಕರ್ ಮತ್ತು ಧ್ವನಿ ಶ್ರೀಮತಿ ನಯನಾ ಭಟ್. ಧನ್ಯವಾದಗಳು.